ಹೊಟ್ಯಾಗ 108 ಸಂಕಟ ಇದ್ರೂ ನಮಗಾಗಿ ನಕ್ಕೊಂತಿರುವ ಜೀವ ಅವ್ವ. ಅಮ್ಮನ ಹೊರತು ಈ ಜಗತ್ನಾಗ ಯಾವುದೂ ಇಲ್ಲ. ಅಮ್ಮನ ಒಳಗೊಂಡಂತೆ ಎಲ್ಲ ವಸ್ತುಗಳು, ಎಲ್ಲ ವಿಷಯಗಳು ರೂಪುಗೊಳ್ತಾವ. ಅದಕ್ಕೆ ನಮ್ಮ ಪುಸ್ತಕಗಳ ಲೋಕನೂ ಹೊರತಾಗಿಲ್ಲ. ಸಾಕಷ್ಟು ಪುಸ್ತಕಗಳು ಅಮ್ಮಂದಿರ ಕುರಿತು, ಅಮ್ಮಂದಿರ ಬದುಕಿನ ಕುರಿತು, ಅವರ ಬವಣೆಗಳ ಕುರಿತು, ಮಕ್ಕಳು ಅಮ್ಮನ ನಡುವಿನ ಬಾಂಧವ್ಯದ ಕುರಿತು ಎಲ್ಲಾ ಭಾಷೆಯಲ್ಲೂ ಬಂದವ. ನಾನು ಓದಿದ ನನಗಿಷ್ಟವಾದ ಕೆಲವು ಅಮ್ಮಂದಿರ ಬಗ್ಗೆ ಇರುವ ಪುಸ್ತಕಗಳನ್ನ ನಾವಿವತ್ತು ಪರಿಚಯ ಮಾಡಿಕೊಳ್ಳೋಣ. ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮೇ ತಿಂಗಳ 2ನೇ ಭಾನುವಾರ ಇಡೀ ವಿಶ್ವನೇ ಅಮ್ಮಂದಿರ ದಿನನ ಸೆಲೆಬ್ರೇಟ್ ಮಾಡ್ತಾರೆ. ಅದಕ್ಕೆ ನಾವು ಹೊರತಾಗಿಲ್ಲ. ಅಮ್ಮನಿಗಾಗಿ ಒಂದು ದಿನವನ್ನ ಮೀಸಲಾಗಿರಿಸೋದಕ್ಕಿಂತ ಎಲ್ಲಾ ದಿನಗಳು ಅಮ್ಮನ ಕೊಡುಗೆಗಳೇ ಅನ್ನೋದು ನಾವೆಲ್ಲ ಹೇಳುವ ಮಾತು ನಿಜ. ಆದ್ರ ಅಮ್ಮಂದಿರ ದಿನ, ಅವತ್ತೊಂದು ದಿನ ನಾವು ನಮ್ಮ ಅಮ್ಮನಿಗೆ ವಿಶ್ ಮಾಡೋದು, ಏನೋ ಒಂದು ಸಣ್ಣ ಉಡುಗೊರೆಯನ್ನ ಕೊಡೋದು, ಅದೆಲ್ಲಕ್ಕಿಂತ ಮುಖ್ಯವಾಗಿ ಅಮ್ಮನಿಗೆ ಖುಷಿ ಕೊಡೋ ವಿಷಯ ಯಾವುದು ಅಂತಂದ್ರ ಅಮ್ಮನ ಜೊತೆ ಕೂತು ನಾವು ಕೆಲವಷ್ಟು ಹೊತ್ತುಗಳನ್ನ ಕಳೆಯೋದು, ಆಕೆಯ ಆಸೆಗಳನ್ನ ಅರ್ಥ ಮಾಡಿಕೊಂಡು ಈಡೇರಿಸ್ಲಿಕ್ಕೆ ಪ್ರಯತ್ನ ಮಾಡೋದು. ಅವತ್ತೊಂದಿನ ಆದ್ರೂ ಅಮ್ಮನಿಗೆ ತನ್ನ ಮನೆಗೆಲಸಗಳಿಂದ ಮುಕ್ತಿಗೊಳಿಸಿ ಸಹಾಯ ಮಾಡೋದು. ಸಾಧ್ಯ ಆದಷ್ಟು ಅಮ್ಮನ ಜೊತೆ ಒಂದು 5-10 ನಿಮಿಷ ಆದ್ರೂ ಕಳೀಲಿಕ್ಕೆ ಪ್ರಯತ್ನ ಪಡೋದು. ಇದೊಂದನ್ನೇ ತಾಯಿ ಮಕ್ಕಳಿಂದ ಬಯಸೋದು. ಏನೇ ಇರಲಿ, ಅಮ್ಮಂದಿರ ಕುರಿತು ನಮ್ಮ ಕನ್ನಡದೊಳಗ ಸಾಕಷ್ಟು ಪುಸ್ತಕಗಳದಾವ. ಬಹಳಷ್ಟು ಪುಸ್ತಕಗಳು ಆ ತಾಯಿ ಮಕ್ಕಳ ಬಾಂಧವ್ಯವನ್ನ ಎತ್ತಿ ಹೇಳ್ತವ. ಅಂತ ಕೆಲವು ಪುಸ್ತಕಗಳಲ್ಲಿ ನಾನು ಅಮ್ಮನಿಗೆ ಉಡುಗೊರೆಯಾಗಿ ಕೊಡಬಹುದಾದಂತ, ಅಮ್ಮ ಓದ್ಲಿಕ್ಕೆ ಇಷ್ಟ ಪಡ್ತಿದ್ರು ಅಂತಂದ್ರ ನಾವು ಅವರಿಗೆ ಒಂದು ಪುಸ್ತಕನೂ ಉಡುಗೊರೆಯಾಗಿ ಕೊಡಬಹುದು. ಅಮ್ಮ ಓದ್ಲಿಕ್ಕೆ ಇಷ್ಟ ಪಡಲ್ಲ ಅಂತಂದ್ರು ನಾವು ಸ್ವತಃ ಓದಿ ಅಮ್ಮನ ಬಗ್ಗೆ ಮತ್ತಷ್ಟು ತಿಳ್ಕೋಬಹುದು. ಅಂಥ ಪುಸ್ತಕಗಳ ಸಾಲಿನಾಗ ನಾನು ಓದಿದ ಮೊದಲ ಪುಸ್ತಕ ಅಮ್ಮ ಹೇಳಿದ 8 ಸುಳ್ಳುಗಳು. AR ಮಣಿಕಾಂತ್ ಅವರ ಈ ಪುಸ್ತಕ ಸಾಕಷ್ಟು ಸುದ್ದಿ ಮಾಡಿದ, ಸದ್ದು ಮಾಡಿದ, ಬಹಳಷ್ಟು ಸಂಖ್ಯೆಯಲ್ಲಿ ಮಾರಾಟವಾದ ಒಂದು ಚಂದದ ಅಮ್ಮನ ಕುರಿತ ಪುಸ್ತಕ. ಬಹಳ ಜನ ಮೊದಲ ಓದುಗರಿಗೆ ಈ ಪುಸ್ತಕನ ಸಜೆಸ್ಟ್ ಮಾಡ್ತಾರೆ. ನಾನು ಓದಿದ್ದು ನಾನು 7ನೇ ತರಗತಿಯಲ್ಲಿದ್ದಾಗ. ಈ ಪುಸ್ತಕ ಓದಿ ನನ್ನಪ್ಪ ಈ ಅಮ್ಮ ಹೇಳಿದ 8 ಸುಳ್ಳುಗಳು ಲೇಖನ ಓದಿ ನಿಜಕ್ಕೂ ಕಣ್ಣನ್ನ ಒದ್ದೆ ಮಾಡಿಕೊಂಡು, ಸಾಮಾನ್ಯ ಸಂಗತಿಗಳನ್ನ ಅತ್ಯಂತ ಸರಳವಾಗಿ ಬರ್ದಾರ. ಅಮ್ಮ ಅದೆಷ್ಟು ಸರಳ, ಅಮ್ಮ ಅದೆಷ್ಟು ಗಂಭೀರ ಅನ್ನೋದನ್ನ ತೋರಿಸ್ಯಾರ. ಅಮ್ಮನ ಬದುಕಿನ ಪರಿಚಯವನ್ನ ಮಾಡಿಸುವ ಪ್ರಯತ್ನ ಈ ಪುಸ್ತಕದಾಗ ಮಾಡ್ಯಾರ. AR ಮಣಿಕಾಂತ್ ಅವರ ಅಮ್ಮ ಹೇಳಿದ 8 ಸುಳ್ಳುಗಳು. ಇತ್ತೀಚೆಗೆ ಓದಿದಂಥ ಪುಸ್ತಕ ಅಮ್ಮನ ಕುರಿತೇ ಲೇಖನಗಳನ್ನ ಒಳಗೊಂಡಂಥ, ಲಲಿತ ಪ್ರಬಂಧಗಳನ್ನ ಒಳಗೊಂಡಂಥ ವಸುಧೇಂದ್ರ ಅವರ ನಮ್ಮಮ್ಮ ಅಂದ್ರೆ ನಂಗಿಷ್ಟ. 100 ರೂಪಾಯಿ ಪುಸ್ತಕ ಇದು. ಬಹಳಷ್ಟು ನಮಗ ಬದುಕಿನಲ್ಲಿ ಅಮ್ಮನ ಪಾತ್ರ ಎಷ್ಟು ಮುಖ್ಯ ಅನ್ನೋದನ್ನ ಅರ್ಥ ಮಾಡಿಸ್ತದ. ಅಮ್ಮನ ಕುರಿತಾಗಿ ಎಲ್ಲ ನಮ್ಮ ಬಾಲ್ಯದಿಂದ ಹಿಡಿದು ನಾವು ವಯಸ್ಕರಾಗೋ ತನಕ, ವಯಸ್ಸಾದ್ಮೇಲೆ ಕೂಡ ಅಮ್ಮ ನಮ್ಮ ಬದುಕಿನಾಗ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತಾಳ, ಅಮ್ಮನ ಆಸಕ್ತಿಗಳು ಹೆಂಗಿರ್ತಾವ, ಅಮ್ಮನ ಆಸೆಗಳು ಏನಾಗಿರ್ತಾವ ಅನ್ನೋದನ್ನೆಲ್ಲ ಬಹಳ ಸರಳವಾಗಿ ಚಂದಾಗಿ ಬರ್ದಾರ. ಅಮ್ಮನಿಗೆ ಉಡುಗೊರೆಯಾಗಿ ಕೊಡಬಹುದಾದಂಥ ಒಂದು ಚಂದದ ಪುಸ್ತಕ. ಅಮ್ಮನ ಪರವಾಗಿ ನಾವು ಓದಿ ಅಮ್ಮನ ಪ್ರೀತಿಯನ್ನ ಅನುಭವಿಸಬಹುದಾದಂತಹ ಪುಸ್ತಕ ವಸುಧೇಂದ್ರ ಅವರ ನಮ್ಮಮ್ಮ ಅಂದ್ರೆ ನಂಗಿಷ್ಟ. ಇನ್ನು ಕನ್ನಡದಾಗ ಜಯರಾಮಾಚಾರಿ ಅವರ ನನ್ನವ್ವನ ಬಯೋಗ್ರಾಫಿ, ಅದು ಕೂಡ ಭಾಳ ಚಂದ ಐತಿ ಅಂತ ನಾನು ಕೇಳಲ್ಪಟ್ಟಿನಿ. ಆದ್ರ ಓದಿಲ್ಲ. ಸದ್ಯದಲ್ಲೇ ಓದ್ತೀನಿ, ಮುಂದೊಂದು ದಿನ ಓದಬೇಕು ಅನ್ನೋ ಆಸೆ ಅದ ಆ ಪುಸ್ತಕನ. ಇನ್ನು ನಾನು ಓದಿದ ಇನ್ನೊಂದು ಅಮ್ಮನ ಕುರಿತಾದ ಪುಸ್ತಕ ಅಂತಂದ್ರ ಸುಧಾಮೂರ್ತಿ ಅಮ್ಮ ಅವರ ದ ಮದರ್ ಐ ನೆವರ್ ನ್ಯೂ. ಹೌದು, ಎಷ್ಟೋ ಸಲ ನಾವು ನಮ್ಮ ಅಮ್ಮನನ್ನ ಅರ್ಥನೇ ಮಾಡ್ಕೊಂಡಿರಲ್ಲ, ಬಹಳಷ್ಟು ಸಲ. ಇದ್ರಾಗ 2 ನಾವೆಲಗಳದವ, 2 ಕಥೆಗಳು ಬರ್ತವ. ಒಬ್ಬ ಮಗ ತನಗ ಬದುಕನ್ನ ಕೊಟ್ಟ ತಾಯಿಯ ಜೊತೆ ಇರ್ತಾನ. ಆದ್ರ ಆತ ಮುಂದೆ ತಿಳ್ಕೊಳ್ತಾನ ಆತನಿಗೆ ಜನ್ಮ ಕೊಟ್ಟದ್ದು ಇನ್ಯಾವುದೋ ತಾಯಿ ಅಂತ ಹೇಳಿ ಆಕೆಯನ್ನ ಹುಡ್ಕೊಂಡು ಹೋಗ್ತಾನ.
ಬಹಳ ಸೊಗಸಾಗಿ ಸರಳವಾಗಿ ಬರ್ದಾರ ಸುಧಾಮೂರ್ತಿ ಅಮ್ಮ. ನಮ್ಮ ಮಣ್ಣಿನ ಘಮನ ನಾವು ಅವರ ಪುಸ್ತಕಗಳಲ್ಲಿ ಕಾಣ್ಲಿಕ್ಕೆ ಸಿಗ್ತದ. ನಮ್ಮ ಸುತ್ತಮುತ್ತಲಿನ ಕಥೆನೇ ನಮಗ್ ನೀತಿಯಾಗಿ ಕನ್ವರ್ಟ್ ಮಾಡಿ ಬಹಳ ಚಂದ ಹೇಳ್ತಾರ. ಕತೆ ಹೇಳುವ ಶೈಲಿ ಸುಧಾಮೂರ್ತಿ ಅಮ್ಮ ಅವ್ರದ್ದು ಎಲ್ಲಾ ಓದುಗರನ್ನ ಖಾಯಂ ಓದುಗರನ್ನಾಗಿಸಿ ಬಿಡ್ತದ. ಬಹಳ ಚಂದದ ಪುಸ್ತಕ. ಇದನ್ನ ನಾನು ಸುಮಾರು ಒಂದು 5-6 ವರ್ಷದ ಹಿಂದೆ ಓದಿದ್ದು. ನನ್ನ ಅಮ್ಮನಿಗೆ ಮದರ್ಸ್ ಡೇ ಗಿಫ್ಟ್ ಆಗಿ ಕೊಟ್ಟ ಪುಸ್ತಕ. ಭಾಳ ಚಂದದ ಪುಸ್ತಕ. ನಿಮ್ಮಮ್ಮ ಇಂಗ್ಲೀಷನ್ನು ಓದಿ ಅರ್ಥ ಮಾಡ್ಕೊಳ್ತಿದ್ರು ಅಂತಂದ್ರೆ ಓದ್ಲಿಕ್ಕೆ ಉಡುಗೊರೆಯಾಗಿ ಕೊಡ್ರಿ. ನೀವು ಕೂಡ ಅಮ್ಮನ ಬಗ್ಗೆ ಓದಬಹುದಾದಂಥ ಒಂದು ಚಂದದ ಕಾದಂಬರಿ ದ ಮದರ್ ಐ ನೆವರ್ ನ್ಯೂ ಫ್ರಮ್ ಸುಧಾಮೂರ್ತಿ ಅಮ್ಮ. ಅಮ್ಮನಿಗೆ ಪುಸ್ತಕಗಳನ್ನೇ ಉಡುಗೊರೆಯಾಗಿ ಕೊಡಬೇಕು ಅಂತ ನಾ ಹೇಳಾಕತ್ತಿಲ್ಲ. ನಾವು ನಮ್ಮ ಇಷ್ಟ ಬಂದ ಉಡುಗೊರೆ ಕೊಡ್ಬೋದು. ಪ್ರೀತಿಯಿಂದ ಒಂದು ಪತ್ರ ಬರೆದು ಕೊಡ್ಬೋದು, ಒಂದು ಚಿತ್ರ ಬರೆದು ಕೊಡ್ಬೋದು. ಅಮ್ಮನೊಟ್ಟಿಗೆ ಆಕೆಯ ಮನೆ ಕೆಲಸದಲ್ಲಿ ಸಹಾಯ ಮಾಡೋದು ನಾವು ಕೊಡುವ ಎಲ್ಲಕ್ಕಿಂತ ದೊಡ್ಡ ಉಡುಗೊರೆ ಅಂತ ನನಗನ್ನಿಸ್ತದೆ. ನಿಮ್ಮ ಅಮ್ಮಂದಿರ ದಿನದ ಬಗ್ಗೆ ಅಮ್ಮಂದಿರ ಕುರಿತಿರುವ ನೆನಪುಗಳ ಬಗ್ಗೆ ಕಮೆಂಟ್ ಸೆಕ್ಷನ್ನ ಕಮೆಂಟ್ ಮಾಡಿರಿ. ಅಮ್ಮನ ಬಗ್ಗೆ ನೀವು ಓದಿದ ಪುಸ್ತಕಗಳನ್ನು ನನಗೆ ತಿಳಿಸ್ರಿ. ಸಾಕಷ್ಟು ಪುಸ್ತಕಗಳ ಬಗ್ಗೆ ಚರ್ಚೆ ಮಾಡೋಣ. ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸೋಣ. ವಿಶ್ವದ ಎಲ್ಲ ತಾಯಂದಿರಿಗೂ ವಿಶ್ವ ಅಮ್ಮಂದಿರ ದಿನದ ಹಾರ್ದಿಕ ಶುಭಾಶಯಗಳು. ಧನ್ಯವಾದ.